ಹಾಯ್ ಗೈಸ್, ಎಲ್ರಿಗೂ ನಮಸ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ನಿಮ್ಮಿಂದನೇ ನಾವು ಇಷ್ಟೊಂದು ಬೆಳೆದಿರೋದು. ಇವತ್ತು ನಾವು ನಿಮಗೆ ಒಂದು ಸ್ಕಾಲರ್ಶಿಪ್ ತಂದಿದ್ದೀವಿ. ಸೊ ಗೈಸ್, ಈ ಸ್ಕಾಲರ್ಶಿಪ್ ಬಂದು ಜಿಂದಾಲ್ ಫೌಂಡೇಶನ್ ಅವ್ರದ್ದು, ಸೀತಾರಾಮ್ ಜಿಂದಾಲ್ ಫೌಂಡೇಶನ್ ಅಂತ ಕರೀತಾರೆ. ಸೊ ಇದರಲ್ಲಿ ಮೈನ್ ಥಿಂಗ್ ಏನು ಅಂದ್ರೆ, ಇದರಲ್ಲಿ ನೀವು 10th 12th ಡಿಪ್ಲೊಮಾ ಏನೇ ಮಾಡ್ತಿರ್ಲಿ, ಬಿ ಟೆಕ್, ಪೋಸ್ಟ್ ಗ್ರಾಜುಯೇಷನ್, MBBS ಏನಾದ್ರೂ ಮಾಡ್ತಿರ್ಲಿ, ಈಸಿಗೆ ಅಪ್ಲೈ ಮಾಡ್ಬೋದು, ಎಲ್ಲರಿಗೂ ಸಿಗುತ್ತೆ. ಸೊ 10th ಇಂದ ಹಿಡಿದು ಇಂಜಿನಿಯರಿಂಗ್ ವರ್ಗೂ ಸ್ಕೂಲ್ ಫೀಸ್, ಕಾಲೇಜ್ ಫೀಸ್ ಕಂಪ್ಲೀಟ್ ಆಗಿ ಇವರೇ ಪೇ ಮಾಡ್ತಾರೆ. ದಟ್ ಈಸ್ ಮೋರ್ ದನ್ 80%. ಸೊ ಎಲಿಜಿಬಿಲಿಟಿ ಕ್ರೈಟೀರಿಯಾ ಅಂತ ಕೇಳ್ತೀರಾ, ನಾನು ಎರಡು ಎಕ್ಸ್ಪ್ಲೈನ್ ಮಾಡ್ತೀನಿ, ವರುಣ್ ಎರಡು ಎಕ್ಸ್ಪ್ಲೈನ್ ಮಾಡ್ತಾನೆ. ಸೊ ಫಸ್ಟ್ ಒನ್ ಬಂದು ಏಜ್ ಲಿಮಿಟ್. ನಿಮ್ಗೆ ಏಜ್ ಲಿಮಿಟ್ ಎಷ್ಟಾದ್ರೆ 30 years ಒಳಗೆ ಇರೋರು ಯಾರು ಬೇಕಾದ್ರೂ ಅಪ್ಲೈ ಮಾಡಬಹುದು. ಸೆಕೆಂಡ್ ಪಾಯಿಂಟ್ ಏನು ಅಂದ್ರೆ ಫ್ಯಾಮಿಲಿ ಕ್ರೈಟೀರಿಯಾ. ಸೊ ಸ್ಯಾಲರಿಡ್ ಎಂಪ್ಲಾಯ್ಸ್ ಯಾರಾದ್ರೂ ಇದ್ರೆ 4 lakh per annum ಒಳಗಡೆನೆ ಇರಬೇಕು. ನೆಕ್ಸ್ಟ್ ಏನು ಅಂದ್ರೆ ಅದರ್ಸ್ 2.5 lakhs per annum ಇರಬೇಕು. ಸೊ ಅಪ್ಲಿಕೇಶನ್ ಲಿಮಿಟ್ ಅಂತ ಕೇಳಿದ್ರೆ, ನೀವು ಕೋರ್ಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ಇದಕ್ಕೆ ಅಪ್ಲೈ ಮಾಡಬೇಕು, ಅರ್ಧದಲ್ಲ ಅಂದ್ರೆ ಆಗೋದೇ ಇಲ್ಲ. ಸೊ ಎಲಿಜಿಬಿಲಿಟಿ ಆಫ್ ಇನ್ಸ್ಟಿಟ್ಯೂಷನ್ ಅಂತ ಕೇಳಿದ್ರೆ, ಗವರ್ನಮೆಂಟ್, ನಾನ್ ಗವರ್ನಮೆಂಟ್ ಪ್ರತಿಯೊಂದು ಇನ್ಸ್ಟಿಟ್ಯೂಷನ್ ಇಂದನೂ ಅಪ್ಲೈ ಮಾಡಬಹುದು. ಅಂಡ್ ಫ್ರೆಂಡ್ಸ್, ಮೈನ್ ಆಗಿ ತಲೆಯಲ್ಲಿ ಇಟ್ಕೊಳ್ಳಿ, ಇದನ್ನ ನೀವು ನಿಮ್ಮ ಹೋಲ್ ಲೈಫ್ ಟೈಮ್ ಅಲ್ಲಿ ಒನ್ ಟೈಮ್ ಮಾತ್ರ ಅಪ್ಲೈ ಮಾಡಬಹುದು. ನೀವು 2-3 times ಅಪ್ಲೈ ಮಾಡಕ್ಕೆ ಆಗಲ್ಲ. ಸೊ ವಿತ್ ಆಲ್ ದ ಡಾಕ್ಯುಮೆಂಟ್ಸ್ ಈ ಟೈಮ್ ನೀವು ಈಸಿಯಾಗಿ ಅಪ್ಲೈ ಮಾಡಿ, ನಾವು ನಿಮಗೆ ತೋರಿಸ್ಕೊಡ್ತೀವಿ ಹೆಂಗ್ ಅಪ್ಲೈ ಮಾಡೋದು ಅಂತ. ಇಲ್ಲಿವರೆಗೂ ಯಾವುದೇ ಕಂಟೆಂಟ್ ಕ್ರಿಯೇಟರ್ ಜಿಂದಾಲ್ ಬಗ್ಗೆ ಮಾತಾಡಿಲ್ಲ, ಬಟ್ ಈ ಸ್ಕಾಲರ್ಶಿಪ್ ಬಂದು ತುಂಬಾನೇ ಜೆನ್ಯೂನ್ ಆಗಿದೆ. ನಾನು ಪರ್ಸನಲಿ ಇದ್ರ ಬಗ್ಗೆ ತುಂಬಾನೇ ರಿಸರ್ಚ್ ಮಾಡ್ಬಿಟ್ಟು ನಿಮ್ಗೆ ಹೇಳ್ತಾ ಇದ್ದೀನಿ, ಪ್ಲೀಸ್ ಡೂ ಅಪ್ಲೈ. ಇದ್ರಲ್ಲಿ ತುಂಬಾನೇ ವೇಕೆನ್ಸಿ ಇದೆ. ಲಾಸ್ಟ್ ಡೇಟ್ ಬಂದು 31st May. ಸರಿಯಾಗಿ ನೆನ್ಪಿಟ್ಕೊಳ್ಳಿ, ಲಾಸ್ಟ್ ಡೇಟ್ ಬಂದು 31st May. ಸೊ ಈಸಿಯಾಗಿ ಅಪ್ಲೈ ಮಾಡ್ಬೋದು ನೀವು. ಇನ್ನ 1 month ಇದೆ, ಬೇಗ ಹೋಗಿ ಅಪ್ಲೈ ಮಾಡಕ್ ಸ್ಟಾರ್ಟ್ ಮಾಡಿ, ನೆಗ್ಲೆಕ್ಟ್ ಮಾಡಕ್ಕೆ ಹೋಗ್ಬೇಡಿ. ವಿಡಿಯೋ ಎಂಡಲ್ಲಿ ತೋರಿಸ್ತೀನಿ ನಿಮಗೆ ಏನೇನು ಡಾಕ್ಯುಮೆಂಟ್ ಬೇಕು ಅಂತೆಲ್ಲ ಹೇಳ್ಬಿಟ್ಟು ನೀಟಾಗಿ ಪ್ರಾಪರ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಡಾಕ್ಯುಮೆಂಟ್ಸ್ ಏನೇನು ಬೇಕು ಅಂದ್ರೆ, ಆಧಾರ್ ಕಾರ್ಡ್ ಬೇಕು, ಪ್ಯಾನ್ ಕಾರ್ಡ್ ಬೇಕು, ಸೆಕೆಂಡ್ PU ಅಂಡ್ 12th ಸ್ಟ್ಯಾಂಡರ್ಡ್ ಮಾರ್ಕ್ಸ್ ಕಾರ್ಡ್ಸ್ ಇರಬೇಕು. ಮತ್ತೆ ನೀವೇ 10th ಏನಾದ್ರೂ ಆಗಿದ್ರೆ 10th ಇದ್ರೆ ಅಷ್ಟೇ ಸಾಕು. ಮೈನ್ ಆಗಿ ತಲೆಯಲ್ಲಿ ಇಟ್ಕೊಳ್ಳಿ, ಪ್ರತಿಯೊಂದು ಫೋನ್ ನಂಬರ್ ಇದೆಲ್ಲದಕ್ಕೂ ಲಿಂಕ್ ಆಗಿರ್ಲೇಬೇಕು. ವರುಣ್ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾನೆ ಮುಂದೆ ಈ ವಿಡಿಯೋ ಎಂಡಲ್ಲಿ ಹೆಂಗ್ ಅಪ್ಲೈ ಮಾಡೋದು ಹೇಗೆ ಅಂತ. ಸೊ ಗಮನ ಕೊಟ್ಬಿಟ್ಟು ಕ್ಲೀನ್ ಆಗಿ ಕೇಳಿಸ್ಕೊಳ್ಳಿ. ಫೈನಲಿ ಹೇಳ್ಬೇಕಂದ್ರೆ, ಇದೇ ತರ ಸ್ಕಾಲರ್ಶಿಪ್ಸ್ ನಿಮಗೆ ತರ್ತಾನೆ ಇರ್ತೀವಿ. ನಮ್ಮಿಬ್ರನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಗೈಸ್. ನಾವು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ಲಿಂಕ್ನ ನೀವು ಓಪನ್ ಮಾಡಿದ್ರೆ ಈ ಪೇಜಿಗೆ ಕರ್ಕೊಂಬರುತ್ತೆ, ಸೀತಾರಾಮ್ ಜಿಂದಾಲ್ ಫೌಂಡೇಶನ್ ಅಂತ. ಸೊ ಅಲ್ಲೇ ಹೋಗ್ಬಿಟ್ಟು ರಿಜಿಸ್ಟರ್ ಅಂತ ಕೊಟ್ಟರೆ ಈ ಪೇಜ್ ಓಪನ್ ಆಗುತ್ತೆ. ಸೊ ಈಗ ಬನ್ನಿ ರಿಜಿಸ್ಟರ್ ಕೊಡಿ, ಯಾಕಂದರೆ ನಮ್ಮ ಹತ್ರ ಹೊಸ ಅಕೌಂಟ್ ಕ್ರಿಯೇಟ್ ಮಾಡ್ಬೇಕು ನಾವೀಗ, ಹಳೆ ಅಕೌಂಟ್ ಇಲ್ಲ. ಸೊ ಇವಾಗ ಬಂದರೆ ಕ್ರಿಯೇಟ್ ನೇಮ್ ವರುಣ್ ಸಿ ಇಲ್ಲ ವರುಣ್ ಕೇಶವ್, ನಿಮ್ಮ ಆಧಾರ್ ಕಾರ್ಡ್ ಹೆಂಗಿದೆ ಆ ಥರನೇ ನೀಟಾಗಿ ಕೊಡಿ. ಮೊಬೈಲ್ ನಂಬರ್ ಕೊಡಿ, OTP ಬರುತ್ತೆ ನೆನಪಿರಲಿ. ಸೊ ಆ್ಯಕ್ಟಿವ್ ಆಗಿರೋದು ಮಾತ್ರ ಕೊಡಬೇಕು, ಜಿಮೇಲ್ ಆಗಲಿ ಮೊಬೈಲ್ ನಂಬರ್ ಆಗಲಿ ಪ್ರತಿಯೊಂದು. ನಿಮ್ಮ ಪಾಸ್ವರ್ಡ್ ಬಂದು ಪ್ರಾಪರಾಗಿ 8 letters ಇರಬೇಕು, ವರ್ಡಿಂಗ್ಸ್ ಮತ್ತು ನಂಬರ್ಸ್ ಎಲ್ಲ ಮಿಕ್ಸ್ ಆಗಿರಲಿ. ಕನ್ಫರ್ಮ್ ಮಾಡಿ ಅದೇ ಪಾಸ್ವರ್ಡ್ನ. ಅದಾದಮೇಲಿಂದ ಸ್ವಲ್ಪ ವೆಯ್ಟ್ ಮಾಡಿಬಿಟ್ಟು ಮತ್ತೆ ಸೆಂಡ್ OTP ಅಂತ ಕೊಟ್ಟರೆ OTP ಕಳಿಸಿರ್ತಾರೆ ನಿಮ್ಮ ನಂಬರ್ಗೆ ಮತ್ತು ಜಿಮೇಲ್ಗೆ. ಪ್ರತಿಯೊಂದನ್ನು ಸ್ಲೋ ಆಗಿ ಕೊಡಿ, ವೆಯ್ಟ್ ಮಾಡಿ. ದೆನ್ ನಾನಿಲ್ಲಿ ಕೊಟ್ಟಿದ್ದೀನಿ OTP, ಸೆಂಟ್ OTP ಅಂತ ಬಂದಿದೆ. ವೆರಿಫೈ ಮಾಡಿ 1266 ನಂದು OTP ಅದು ಸಕ್ಸಸ್ ಆಗಿದೆ. ದೆನ್ ಹಂಗೆ ವಾಪಸ್ ಬಂದುಬಿಟ್ಟು ಐ ವಿಲ್ ಕ್ಲಿಕ್ ಆನ್ ಜಿಮೇಲ್ OTP. ಸೊ ಜಿಮೇಲ್ OTP ಬಂದುಬಿಟ್ಟು ಅದನ್ನು ನೀಟಾಗಿ ಕೊಟ್ಟರೆ ಅದು ಡೈರೆಕ್ಟಾಗಿ ನಿಮ್ಮನ್ನು ಲಾಗಿನ್ ಪೇಜಿಗೆ ಕರ್ಕೊಂಡು ಹೋಗುತ್ತೆ. ಸೊ ಸಕ್ಸಸ್ ಅಂತ ಬಂತು. ಇವಾಗ ರಿಜಿಸ್ಟರ್ ಅಂತ ಕೊಟ್ಟರೆ ನಿಮ್ಮ ID-ನ ಇವಾಗ ಕಂಪ್ಲೀಟಾಗಿ ರಿಜಿಸ್ಟರ್ ಆಗಿದೆ ನೋಡಿ, ಸಕ್ಸಸ್ ಅಂತ ಬಂದಿದೆ. ಇವಾಗ ಅಲ್ಲೇ ಸೇವ್ ಆಗಿರೋದನ್ನು ಕೊಟ್ಬಿಟ್ರೆ ಇಲ್ಲಿ ವರುಣ್ ಕೇಶವ್ 003 ಮತ್ತು ಪಾಸ್ವರ್ಡ್ ಕೊಟ್ಟರೆ ಲಾಗಿನ್ ಆಗುತ್ತೆ ಡೈರೆಕ್ಟಾಗಿ. ಇದಾದಮೇಲೆ ನಿಮ್ಮನ್ನು ಡೈರೆಕ್ಟಾಗಿ ಪೇಜಿಗೆ ಕರ್ಕೊಂಡು ಹೋಗ್ಬಿಡುತ್ತೆ, ನಿಮಗೆ ಹೋಮ್ ಪೇಜಿಗೆ. ಸೊ ಅಲ್ಲೇ ಲೆಫ್ಟಲ್ಲಿ ಕಾಣಿಸ್ತಾ ಇದೆ ನೋಡಿ, ಅಪ್ಲೈ ಸ್ಕಾಲರ್ಶಿಪ್ ಅಂತ ಇದೆ. ಮತ್ತು ಇಲ್ಲಿ ಟೋಟಲ್ ಸ್ಕಾಲರ್ಶಿಪ್ ಅಪ್ಲೈಡ್ ಇದೆ, ಆಲ್ರೆಡಿ ಸ್ಯಾಂಕ್ಷನ್ಡ್ ಇದೆ. ನಿಮಗೆ ಬೇಕಾಗಿರೋದು ಲ್ಯಾಂಗ್ವೇಜ್ನ ನೀವು ನೀಟಾಗಿ ಸೆಲೆಕ್ಟ್ ಮಾಡ್ಕೊಡಿ, ಕನ್ನಡ, ಇಂಗ್ಲೀಷ್ ಯಾವುದಾದ್ರೂ ಸರಿ. ಹಾಗೆ ಲೆಫ್ಟ್ ಕಾರ್ನರಲ್ಲಿ ನೋಡಿ ಅಪ್ಲೈ ಸ್ಕಾಲರ್ಶಿಪ್ ಅಂತ ಕೊಟ್ಟರೆ ನಿಮಗೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಪ್ರತಿಯೊಂದು ಇದೆ, ಎಲಿಜಿಬಿಲಿಟಿ ಕ್ರೈಟೀರಿಯಾ. ಮತ್ತು ಲಾಸ್ಟ್ ಡೇಟ್ ಬಂದು 31st May ಇದೆ. ಸೊ ಯು ಹ್ಯಾವ್ ಲಾಟ್ ಆಫ್ ಟೈಮ್, ಬಟ್ ಡಾಕ್ಯುಮೆಂಟ್ಸ್ ಎಲ್ಲ ನೀಟಾಗಿ ಇಟ್ಕೊಂಡ್ಬಿಟ್ಟು ನೀಟಾಗಿ ಅಪ್ಲೈ ಮಾಡಿ. ಮತ್ತು ಅಲ್ಲೇ ಕೊಡ್ತಾ ಇದ್ದಾರೆ ನೋಡಿ ಎಲಿಜಿಬಿಲಿಟಿ ಕ್ರೈಟೀರಿಯಾ, 4 lakh ಒಳಗಡೆ ಇರಬೇಕು, ಇಲ್ಲಾಂದರೆ 2.5 lakh per year ಒಳಗಡೆ ಇರಬೇಕು ಆ್ಯನ್ಯುವಲ್ ಇನ್ಕಮ್. ಸೊ ಪ್ರತಿಯೊಂದೂ ನೀಟಾಗಿ ಓದಿ. ಇನ್ ಕೇಸ್ ಇಫ್ ಯು ಆರ್ ನಾಟ್ ಎಲಿಜಿಬಲ್ ಅಂದ್ರೂ ತುಂಬಾ ಆಪ್ಷನ್ಸ್ ಇದೆ, ಕೆಳಗಡೆ ಹೋಗ್ಬಿಟ್ಟು ಚೆಕ್ ಮಾಡಿ ಏನೇನಿದೆ ಅಂತ. ಸೊ ಈ ಎಲಿಜಿಬಿಲಿಟಿ ಎಲ್ಲ ಕ್ಲೀನಾಗಿ ಓದಿ. ಹಂಗೆ ಸ್ವಲ್ಪ ಸ್ಲೋ ಆಗಿ ಕೆಳಗಡೆ ಬಂದರೆ ನಿಮಗೆ ಜನರಲ್ ಟರ್ಮ್ಸ್ ಆ್ಯಂಡ್ ಆಬ್ಲಿಗೇಷನ್ಸ್ ಎಲ್ಲ ಕಾಣುತ್ತೆ. ನಿಮಗೆ ಏನೇನು ಪ್ರೊವೈಡ್ ಮಾಡ್ತಾರೆ ಅವರು ಬೆನಿಫಿಟ್ಸ್ ಅಂತೆಲ್ಲದನ್ನು ನೀಟಾಗಿ ಪ್ರೊವೈಡ್ ಮಾಡಿರ್ತಾರೆ. ಮತ್ತು ಇನ್ಕಮ್ ಪ್ರೂಫ್ ಎಷ್ಟಿರಬೇಕು, ಏನಿರಬೇಕು ಪ್ರತಿಯೊಂದು ಇದೆ ನೋಡಿ ಇದರಲ್ಲಿ. ಕ್ಯಾಸ್ಟ್, SC/STನ, ಇಲ್ಲಾಂದರೆ ನೀವು OBCನ, ಇಲ್ಲಾಂದರೆ ಜನರಲ್ಲ, ಪ್ರತಿಯೊಬ್ಬರಿಗೂ ಬರುತ್ತೆ. ಬಟ್ ಜನರಲ್ಲಿಗೆ ಬರಲ್ಲ ಇದು, OBC ಮತ್ತು SC/ST ಕ್ಯಾಸ್ಟ್ ಅವ್ರಿಗೆ ಮಾತ್ರನೇ. ಸೊ ಹಂಗೆ ಸ್ಕಾಲರ್ಶಿಪ್ ಬೆನಿಫಿಟ್ಸ್ ಏನೇನಿದೆ ಎಲ್ಲ ಕೊಟ್ಟಿದ್ದಾರೆ ನೋಡಿ, ಫಿನಾನ್ಷಿಯಲ್ ಸಪೋರ್ಟ್ ಮತ್ತು ಪ್ರತಿಯೊಂದೂ ಇದೆ. ಮತ್ತು ಹಂಗೆ ಕೆಳಗಡೆ ಬಂದುಬಿಟ್ಟು ಆಕ್ಸೆಪ್ಟ್
ಕೊಟ್ಟರೆ ನಿಮ್ಮನ್ನು ಇನ್ನೊಂದು ಪೇಜಿಗೆ ಕರ್ಕೊಂಡು ಹೋಗುತ್ತೆ. ಸೊ ಈ ಪೇಜ್ ಏನಂದರೆ ನಿಮ್ಮ ಕಂಪ್ಲೀಟ್ ಎಂಟೈರ್ ಡೀಟೇಲ್ಸ್ ಕೇಳ್ತಾರೆ. ಲೈಕ್ 10th 12th ಮಾರ್ಕ್ಸ್ ಕಾರ್ಡಿಂದು ಅದ್ರ ಮಾರ್ಕ್ಸು, ಮತ್ತು ನಿಮ್ಮ ಪ್ಯಾನ್ ಕಾರ್ಡು, ಆಧಾರ್ ಕಾರ್ಡ್ ಡೀಟೇಲ್ಸು, ಮತ್ತು ಮೊಬೈಲ್ ನಂಬರು, ಇಮೇಲ್ ಐ ಡಿ, ನ್ಯಾಷನಾಲಿಟಿ, ಪರ್ಮನೆಂಟ್ ಅಡ್ರೆಸ್. ಯಾಕಂದರೆ ಪರ್ಮನೆಂಟ್ ಅಡ್ರೆಸ್ ಎಲ್ಲ ನೀಟಾಗಿ ಕೊಡಿ, ಅದರಿಂದನೇ ಅವ್ರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತು ಸಿಂಗಲ್ ಪೇರೆಂಟಾ ಅಲ್ವಾ, ಬಿಲಾಂಗ್ ಟು ವಿಚ್ BPL ಫ್ಯಾಮಿಲಿ ಅದೆಲ್ಲ ಕೇಳುತ್ತೆ. ಆರ್ಫನ್ನ ಅಲ್ವಾ, ಪ್ರತಿಯೊಂದು ನೀಟಾಗಿ ಕೊಡಿ. ಆಧಾರ್ ಕಾರ್ಡು ಕೊಡಿ, ಯಾಕಂದರೆ ನಿಮ್ಮ ಆಧಾರ್ ಕಾರ್ಡ್ ಇಟ್ಕೊಂಡು ಆ ನಂಬರ್ ಇರುತ್ತಲ್ಲ ಅದರಿಂದನೇ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದವರು. ಲಾಸ್ಟಿಗೆ ಸಬ್ಮಿಟ್ ಅಂತ ಕೊಟ್ಟರೆ ಮುಗ್ದೋಯ್ತು.